ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ಗಣಪತಿಗೆ ಇಷ್ಟವಾದ ದಿನ ಬುಧವಾರದ ದಿನ ನೀವು ಇದೊಂದು ಸಣ್ಣ ಕೆಲಸ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರೋ ಅಂಥದ್ದಾಗುತ್ತೆ. ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳಿದ್ದರೆ, ಅಡೆತಡೆಗಳಿದ್ದರೆ, ಅಥವಾ ನಿಮ್ಮ ಕೆಲಸಗಳಲ್ಲಿ ಪ್ರತಿ ಬಾರಿಯೂ ನೀವು ಸೋಲನ್ನು ಅನುಭವಿಸ್ತಾ ಇರೋವಂಥ ಖಂಡಿತವಾಗ್ಲೂ ಆಗ್ತಾ ಇದ್ರೆ ಅಂಥವರು ಪ್ರತಿಯೊಬ್ಬರು ಕೂಡ ಈ ಬುಧವಾರದ ದಿನ ಹುಣ್ಣಿಮೆ ಕೂಡ ಇದೆ. ಆ ಹುಣ್ಣಿಮೆಯ ದಿನದಲ್ಲಿ ವಿಶೇಷವಾಗಿ ಬುಧವಾರದ ದಿನ ಹುಣ್ಣಿಮೆ ಕೂಡ ಬಂದಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಗಣಪತಿಗೆ ಇದೊಂದು ಸಣ್ಣ ತಂತ್ರನ ನೀವು ಮಾಡ್ಕೊಬೋದು. ಅದು ಯಾವುದಪ್ಪ ಆ ತಂತ್ರ ಅಂದರೆ, ವಿಶೇಷವಾಗಿ ಕಡಲೆಕಾಳನ್ನು ನೀವು ನೀರಲ್ಲಿ ನೆನೆ ಹಾಕಿ ಅದನ್ನು ಹಾರವಾಗಿ ಕಟ್ಟಿ ಅದನ್ನು ನೀವು ಗಣಪತಿ ದೇವಸ್ಥಾನಕ್ಕೆ ತಗೊಂಡೋಗಿ ನಿಮ್ಮ ನಕ್ಷತ್ರ, ನಿಮ್ಮ ಹೆಸರು, ನಿಮ್ಮ ರಾಶಿ ಎಲ್ಲನೂ ನಿಮ್ಮ ಗೋತ್ರಗಳನ್ನು ಹೇಳಿ ಸಂಕಲ್ಪ ಪೂರ್ವಕವಾಗಿ ಗಣೇಶನಿಗೆ ನೀವು ಅರ್ಪಣೆ ಮಾಡಿ ಬಂದಿದ್ದೆ ಆದರೆ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ. ಅದರಲ್ಲೂ ವಿಶೇಷವಾಗಿ 21 ಕಡಲೆಕಾಳನ್ನು ನೀರಲ್ಲಿ ನೆನೆಹಾಕಬೇಕು. ಅದನ್ನು ಸ್ವಯಂಕೃತವಾಗಿ ನೀವೇ ನಿಮ್ಮ ಕೈಯಾರೆ ಆರಣ ಮಾಡಿ ಅದನ್ನು ನೀವು ಗಣಪತಿ ದೇವರಿಗೆ ಅರ್ಪಣೆ ಮಾಡೋದ್ರಿಂದ, ಅದರ ಜೊತೆಗೆ ನೀವು ವಿಶೇಷವಾಗಿ ಕಡಲೆಕಾಳಿನ ಹಾರದ ಜೊತೆಗೆ ಗರಿಕೆನ 21 ಗರಿಕೆ ಕೂಡ ನೀವು ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಅದರಲ್ಲೂ ಇದೇ ಬುಧವಾರ ನೀವು ಮಾಡ್ಕೊಳ್ಳೋದ್ರಿಂದ ಹುಣ್ಣಿಮೆ ದಿನ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು.